ಹಾಯ್, ಪ್ರೈಸ್ ಗಾಡ್. 2026 ನಿಮ್ಮ ಜೀವನದಲ್ಲಿ ಇಯರ್ ಆಫ್ ದ ಓವರ್ಫ್ಲೋ. 2025 ನೀವು ಕಂಡಂತ ಎಷ್ಟೋ ಕಷ್ಟಗಳು, ಎಷ್ಟೋ ವೇದನೆಗಳು, ಎಷ್ಟೋ ಸಮಾಧಾನವನ್ನು ಹಾಳು ಮಾಡುವ ಕೆಲಸಗಳು ಇದ್ದರೂ ಕೂಡ 2026ರಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಆಮೇಲೆ ಅದು ಮಾತ್ರ ಅಲ್ಲದೆ 2026ರಲ್ಲಿ ನಿಮಗೆ ಸಮಾಧಾನವು ಹಾಗೂ ಸಂತೋಷವು ಹಾಗೂ ಎಲ್ಲ ಸೌಭಾಗ್ಯವು ಯೇಸುವಿನ ನಾಮದಲ್ಲಿ ನಿಮ್ಮ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಕೀರ್ತನೆಗಳು ಬರೆದ ಸುವಾರ್ಥ 23ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ನಿನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬಂದರೂ ಕೂಡ, ಎಷ್ಟೋ ಹೋರಾಟಗಳು ಬಂದರೂ ಕೂಡ ದೇವರು ನಿಮ್ಮನ್ನು ನಡೆಸುವಂತರಾಗಿದ್ದಾರೆ. ಏಕೆಂದರೆ 2025ರಲ್ಲಿ ದೇವರನ್ನು ನಂಬಿ ಆ ವರ್ಷವನ್ನು ನೀವು ಹೋರಾಟದಿಂದ ಮುಗಿಸಿದ್ದೀರಿ. ಆದರೆ ಈ ಬರುವ 2026 ಮೊದಲನೇ ಈ ವರ್ಷವನ್ನು ದೇವರು ಎಲ್ಲ ಆಪತ್ತು ಕಾಲದಿಂದ ನಿನ್ನ ತಂಬಿಸಿ, ಎಲ್ಲ ಆಪತ್ತು ಕಾಲಗಳಿಂದ ನಿನ್ನನ್ನು ತಪ್ಪಿಸಿ ಹಾಗೂ ಎಲ್ಲ ವೇರಿಗಳ ಎದುರ ಮುಂದೆ ನಿನಗೆ ದೇವರು ಒಂದು ಔತಣವನ್ನು ಸಿದ್ಧಪಡಿಸುತ್ತಾರೆ. ಅಲ್ಲಿರುವ ಪಾತ್ರವು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ 2026 ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿ ಸಂತೋಷದಿಂದ ಈ ವರ್ಷವನ್ನು ನೀವು ಸಂತೋಷದಿಂದ ಪ್ರಾರಂಭಿಸುತ್ತೀರಿ. ನೀವು ಆಶೀರ್ವದಿಸಲ್ಪಟ್ಟವರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.